ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಹಿಂದಿನ ತರಗತಿಯಲ್ಲಿ ನಾವು ಸಸ್ಯಗಳಲ್ಲಿ ಪೋಷಣೆ ಬಗ್ಗೆ ನೋಡಿದ್ವಿ. ಇವತ್ತು 7th ಕ್ಲಾಸು ಚಾಪ್ಟರ್ 2 ಪ್ರಾಣಿಗಳಲ್ಲಿ ಪೋಷಣೆ. ಪ್ರಾಣಿಗಳಲ್ಲಿ ಪೋಷಣೆ ಅಂತಂದ್ರೆ ಯಾವ ರೀತಿ ಮನುಷ್ಯ ಆಗಿರ್ಬೋದು, ಯಾವುದೇ ಹಸು ಪ್ರಾಣಿಗಳಾಗಿರ್ಬೋದು, ಅದರಲ್ಲಾಗಿರ್ತಕ್ಕಂತಹ ಜೀರ್ಣಕ್ರಿಯೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ಜೀರ್ಣಕ್ರಿಯೆ ಅಂದ್ರೆ ಏನು? ಡೈಜೆಷನ್. ವಾಟ್ ಈಸ್ ಡೈಜೆಷನ್? ಡೈಜೆಷನ್ ಅಂತಂದ್ರೆ ನಾವೇನು ಊಟ ಮಾಡ್ತೀವಲ್ಲ, ಸಂಕೀರ್ಣವಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳು, ಹಾರ್ಡ್ ಪಾರ್ಟಿಕಲ್ಸ್ ಏನಿರ್ತಾವಲ್ಲ, ಸಂಕೀರ್ಣವಾಗಿರ್ತಕ್ಕಂತಹ ಹಾರ್ಡ್ ಪಾರ್ಟಿಕಲ್ಸ್ ಗಳನ್ನ ನಾವು ಸರಳವಾಗಿ ಬಾಡಿಗೆ ತಗೊಳ್ತೀವಲ್ಲ, ಅದಕ್ಕ ನಾವೇನಂತ ಕರಿತೀವಿ? ಡೈಜೆಷನ್, ಜೀರ್ಣಕ್ರಿಯೆ ಅಂತ ಕರಿತೀವಿ. ತಿಳಿದಿಲ್ಲ? ಈಗ ಊಟ ಮಾಡ್ತೀರಿ, ಅನ್ನ ಇರ್ತದ, ಅದೇನ್ ಅದ್ರದಾಗಿಂದು ನೀವು ಕಾರ್ಬೋಹೈಡ್ರೇಟ್ಸ್ ಅಲ್ಲಾಗ, ಪ್ರೋಟೀನ್ ಅಲ್ಲಾಗ, ಅವೆಲ್ಲ ಅಲಗ್ ಅಲಗ್ ಮಾಡ್ಕೇಸಿಂದ ಒಂದು 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 ತಿಂತೀರಾ? ಇಲ್ಲಲ್ಲ. ಸೊ ನಾವೇನ್ ಮಾಡ್ತೀವಿ? ಅನ್ನ ಇರ್ಲಿ, ಚಪಾತಿ ಇರ್ಲಿ, ಏನೇ ಇರ್ಲಿ, ಆ ಐಟಮ್ನ ತಿಂತೀವಿ. ನಮ್ಮ ಬಾಡಿ ಒಳಗಡೆ ಹೋಗಿ ಕಾರ್ಬೋಹೈಡ್ರೇಟ್ಸ್ ಅಲಗ್ ಆಗೋದು, ಪ್ರೋಟೀನ್ ಸಪ್ರೇಟ್ ಆಗೋದು, ಇವೆಲ್ಲ ಆಗ್ತಿರ್ತವ. ಸೊ ಸರಳ ಒಂದು ವಸ್ತುಗಳು, ಇದು ಸಂಕೀರ್ಣ ವಸ್ತುಗಳು ಸರಳ ವಸ್ತುವಾಗಿ ಪರಿವರ್ತನೆ ಆಗೋದಕ್ಕೆ ಏನಾಗ್ತದ? ನಾವು ಡೈಜೆಷನ್ ಅಂತಂದು ಕರಿತೀವಿ. ತಿಳಿತಾ? ಡೈಜೆಷನ್ ಅಂತಂದು ಕರಿತೀವಿ. ಸೊ ನೋಡಿ, ಎಲ್ಲಾ ಪ್ರಾಣಿಗಳಲ್ಲಿಯೂ ಒಂದೇ ರೀತಿ ಆಗಿರ್ತದ ಆಹಾರ ಸೇವನೆ. ಮನುಷ್ಯ ಏನ್ ಮಾಡ್ತಾನ? ಇವಾಗ ಹುಟ್ಟಿದ ಮನುಷ್ಯ, ಈಗ ಒಂದು ಕೂಸು ಹುಡುದಂತ ಹೇಳಿರಿ, ಅದು ತಾಯಿಯ ಹಾಲಿನ ಮೂಲಕ ಆಹಾರವನ್ನ ಸೇವನೆ ಮಾಡ್ತದೆ. ಮನುಷ್ಯ ಆಗಿರ್ಬೋದು, ಕೆಲವೊಂದು ಪ್ರಾಣಿಗಳು ತಾಯಿಯ ಒಂದು ಹಾಲಿನ ಮೂಲಕ ಆಹಾರವನ್ನ ಸೇವನೆ ಮಾಡ್ತವ. ನೆಕ್ಸ್ಟ್ ಹಾವುಗಳು ನೋಡಿ, ಹಾವುಗಳು ಏನ್ ಮಾಡ್ತಾವ? ಇನ್ನೊಂದು ಜೀವಿಗಳ ಮೇಲೆ ಅವಲಂಬನವಾಗಿರ್ತವೆ. ಕೆಲವೊಂದು ಪ್ರಾಣಿಗಳನ್ನ ನುಂಗದು, ನುಂಗಿ ಕೇಸಿಂದ ಬೇಟೆಯಾಡಿ ನುಂಗಿ ತಿನ್ನೋ ಕೆಲಸ ಮಾಡ್ತಾವ. ಅದೇ ರೀತಿ ಈ ಜೇನುನೊಣ, ಹಮ್ಮಿಂಗ್ ಬರ್ಡ್ಗಳು ಯಾವ ರೀತಿ ಆಹಾರ ಸೇವನೆ ಮಾಡ್ತಾವ? ಮಧುವನ್ನ ಹೀರ್ಕೊಳ್ತಾವ. ಮಕರಂದ ಅಂತೀವಲ್ಲ, ಹೂವಿನ ಮೇಲೆ ಇರ್ತಕ್ಕಂಥ ವಾಸನೆ, ಸುವಾಸನೆ, ಅದನ್ನ ಹೀರ್ಕೊಂಡು ತಮ್ಮ ಆಹಾರವನ್ನ ಸೇವನೆ ಮಾಡ್ತಾವ. ಯಾವುದು? ಜೇನುನೊಣ ಮತ್ತು ಹಮ್ಮಿಂಗ್ ಬರ್ಡ್. ಇವೆರಡು ನೆನ್ಪಿಡ್ಬೇಕು ನೋಡ್ರಿ. ಹಮ್ಮಿಂಗ್ ಬರ್ಡ್ ಕೂಡ ಒಂದು ಮಧುವನ್ನ ಸೇವನೆ ಮಾಡ್ಕೊಂಡ್ ಕಿಸಿಂದ ಸ್ಮೆಲ್ ಮಾಡಿ ತಮ್ಮ ಆಹಾರವನ್ನ ಸೇವನೆ ಮಾಡ್ಕೊಳ್ತಾವ. ಇದಿಷ್ಟು ಕ್ಲಿಯರ್ ಆಯ್ತಾ? ಮನುಷ್ಯಂದು ತಾಯಿ ಹಾಲಿನ ಮೇಲೆ ಡಿಪೆಂಡ್ ಆಗ್ತಾನ. ಹಾವುಗಳು ಬೇರೆ ಒಂದು ಹಾವುಗಳನ್ನ ಅಥವಾ ಬೇರೆ ಪ್ರಾಣಿಗಳನ್ನ ನುಂಗುವುದರ ಮೂಲಕ ಆಹಾರ ಸೇವನೆ ಮಾಡ್ತಾವ. ಜೇನು ಮತ್ತು ಹಮ್ಮಿಂಗ್ ಬರ್ಡ್ ಏನ್ ಮಾಡ್ತಾವ? ಮಧುಗಳ ಮೂಲಕ, ಮಕರಂದವನ್ನು ಹಿರ್ಕೊಳ್ಳೋದ್ರ ಮೂಲಕ ತಮ್ಮ ಆಹಾರವನ್ನ ಸೇವನೆ ಮಾಡ್ಕೋತಾವ. ಸೊ ಇಲ್ಲಿ ಪ್ರಮುಖವಾಗಿ ನೋಡಿ, ಈಗ ಮನುಷ್ಯನಲ್ಲಿ ಯಾವ ರೀತಿ ಡೈಜೆಷನ್ ಆಗ್ತದ, ಜೀರ್ಣಕ್ರಿಯೆ ಆಗ್ತದ ನೋಡೋಣ. ಮನುಷ್ಯರಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ಆಗ್ತದ? ಮೊದಲನೇದಾಗಿ ಬಾಯಿ ಮೂಲಕ ಸೇವನೆ ಮಾಡ್ಕೋತೀವಿ, ನಂತರ ಹಲ್ಲಿನ ಮೂಲಕ ತಿಂತೀವಿ, ನೆಕ್ಸ್ಟ್ ಅನ್ನನಾಳದ ಮೂಲಕ ನಮ್ಮ ಜಠರಕ್ಕೆ ಹೋಗ್ತದ. ಜಠರ ಇಂದ ಮೀನ್ಸ್ ಸ್ಟಮಕ್ ಹೋಗಿ ನೆಕ್ಸ್ಟ್ ಏನಾಗ್ತದ? ಇಲ್ಲಿ ಸಣ್ಣ ಕರಳು, ಮತ್ತೆ ದೊಡ್ಡ ಕರಳು, ಅಲ್ಲಿಂದ ಗುದನಾಳ, ನೆಕ್ಸ್ಟ್ ಇಲ್ಲಿಂದ ಸೀದಾ ಹೊರ ಹೋಗೋದು ಗುದ ದ್ವಾರದ ಮೂಲಕ. ಇಲ್ಲಿ ಸಣ್ಣ ಕರಳಿನಲ್ಲಿ ಮತ್ತೆ ಇಲ್ಲಿ ಜಠರದ ಮೇಲೆ ಏನ್ ಮಾಡ್ತದ? ಒಂದು ಯಕೃತ, ಮತ್ತೆ ಇಲ್ಲಿ ಕೆಳಗ ಜಠರದ ಕೆಳಗ ಸೈಡ್ ಭಾಗನಲ್ಲಿ ಅಂದ್ರೆ ಸಣ್ಣ ಕರಳಿನ ಮೇಲೆ ಜಠರದ ಕೆಳಗೆ ಏನಾಗ್ತದ? ಮೇದೋಜೀರಕ ಗ್ರಂಥಿ.
ಸೊ ಈ ಒಂದು ಪ್ರೊಸೆಸ್ ಮೂಲಕ ಏನಾಗ್ತದ, ನಮ್ಮ ಬಾಡಿಯಲ್ಲಿ ಜೀರ್ಣಕ್ರಿಯೆ ಆಗ್ತದ. ತಿಳಿತಾ ಇದು? ಈ ರೀತಿ ಹೇಳಿದ್ರೆ ನಿಮಗೆ ತಿಳಿದಿಲ್ಲಲ್ಲ? ಇವುಗಳ ಕಾರ್ಯದ ಜೊತೆಗೆ ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಸಿಗ್ತದ ನೋಡಿ. ಸೊ ಈ ರೀತಿ ನಮ್ಮ ಬಾಡಿಯಲ್ಲಿ ಏನಾಗ್ತದ, ಜೀರ್ಣಕ್ರಿಯೆ ಆಗ್ತದ. ಸೊ ನೆಕ್ಸ್ಟ್, ಮೊದಲನೇದಾಗಿ ನಾವು ಬಾಯಿಯ ಮೂಲಕ ಆಹಾರವನ್ನ ಸೇವನೆ ಮಾಡ್ತೀವಿ. ಅಲ್ಲಿಂದ ಹೋದ್ಮೇಲೆ ಹಲ್ಲು ಕೆಲಸ ಏನು, ಮೆಲೆಯೋದು. ನಾಲಿಗೆ ಕೆಲಸ ಏನು, ರುಚಿಯನ್ನ ಸೇವನೆ ಮಾಡ್ತಕ್ಕಂಥದ್ದು. ಸೊ ಮೊದಲು ಹಲ್ಲು ನೋಡಿ, ನಮ್ಮ ಬಾಯಿಯಲ್ಲಿ ಟೋಟಲ್ ಹಲ್ಲಿರ್ತಕ್ಕಂಥದ್ದು 32 ಹಲ್ಲಿವೆ ಅಲ್ಲ ನಮ್ಮ ಬಾಯಿಯಲ್ಲಿ. 16 ಪೇರು 32 ಹಲ್ಲುಗಳಿರ್ತಾವ. ಕೆಲವೊಬ್ಬರಿಗೆ ಅಂದ್ರೆ ಹುಟ್ಟಿದ ತಕ್ಷಣ ಹೆಚ್ಚಿಗೆ ಇರ್ತವ, ಆಮ್ಯಾಗ ಅದು ಏನು ಮಿಲ್ಕ್ ಹಲ್ ಅಂತ ಕರಿತೀವಲ್ಲ, ಆ ಟೈಮಲ್ಲಿ ಹೆಚ್ಚಿಗೆ ಇರ್ತದ. ಆಮ್ಯಾಗೆ ನಾವು 6ರಿಂದ 8 ವರ್ಷ ತನಕ ಬರ್ತೀವಲ್ಲ, ಆ ಟೈಮಲ್ಲಿ ಹಲ್ಲುಗಳು ಬಿದ್ದು ಬೀಳ್ತಾವ. ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ಬಾಯಿಯಲ್ಲಿ ಇರ್ತಕ್ಕಂಥ ಹಲ್ಲು 32 ಹಲ್ಲುಗಳು ಇರ್ತಾವ ನೋಡಿ. ಕ್ವಶನ್ ಕೇಳಿದಾನೆ, ಹಲ್ಲುಗಳು ಮಾನವರಲ್ಲಿ ಇರ್ತಕ್ಕಂಥ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 32 ಅಂತಂದು ಹೇಳ್ಬೇಕು. ಸೊ ಆಹಾರ ಬಾಯಿಯೊಳಗೆ ಸೇವನೆ ಆಯ್ತಂತ ಹೇಳಿರಿ. ಇದು ಹಲ್ಲು ಅಂತ ತಿಳ್ಕೊರಿದು. ಇಲ್ಲಿ ಆಹಾರ ಸೇವನೆ ಮಾಡಿದ್ವಿ. ಈಗ ನಮ್ಮ ಹಲ್ಲಿನೊಳಗ ಬ್ಯಾಕ್ಟೀರಿಯಾ ಇರ್ತದ. ಇಟ್ ಈಸ್ ಗುಡ್ ಬ್ಯಾಕ್ಟೀರಿಯಾ ಆರ್ ಬ್ಯಾಡ್ ಬ್ಯಾಕ್ಟೀರಿಯಾ? ನೀವು ಹೇಳಿ. ಅಲ್ಲಿ ಇರ್ತಕ್ಕಂತಹ ಬ್ಯಾಕ್ಟೀರಿಯಾ ಗುಡ್ ಇದೆನಾ ಅಥವಾ ಬ್ಯಾಡ್ ಬ್ಯಾಕ್ಟೀರಿಯಾ ಇದೆ? ನಾವು ಏನನ್ನೇ ತಿನ್ನದೇ ಇದ್ರೆ ಆ ಟೈಮಲ್ಲಿ ಇರ್ತಕ್ಕಂಥದ್ದು ಗುಡ್ ಬ್ಯಾಕ್ಟೀರಿಯಾ. ಬೆಳಗ್ಗೆ ಹೇಳ್ತೀವಲ್ಲ, ಎದ್ದ ತಕ್ಷಣ ನೀರು ಕುಡಿ ಅಂತಾರಲ್ಲ, ಆ ಟೈಮಲ್ಲಿ ಇರ್ತಕ್ಕಂಥದ್ದು ಗುಡ್ ಬ್ಯಾಕ್ಟೀರಿಯಾ. ದಟ್ ಈಸ್ ಗುಡ್ ಬ್ಯಾಕ್ಟೀರಿಯಾ. ಹಲ್ಲಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳಿರ್ತಾವ. ಹಲ್ಲಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಇರ್ತಾವ. ನಾವು ಆಹಾರ ಸೇವನೆ ಮಾಡ್ತೀವಲ್ಲ, ಆಹಾರ ಸೇವನೆ ಆದ್ಮೇಲೆ ನಮ್ಮ ಹಲ್ಲಿನ ಸುತ್ತ ಏನು ಉಳ್ಕೊಂಡಿರ್ತಾವಲ್ಲ ಸಣ್ಣ ಸಣ್ಣ ಪಾರ್ಟಿಕಲ್ಸ್, ಆಹಾರದ ಕಣಗಳು, ಆ ಆಹಾರದ ಕಣಗಳು ಏನಾಗ್ತಾವ, ಅಲ್ಲಿ ಸಕ್ಕರೆ ಅಂಶ ಇರ್ತಾವ. ಆ ಸಕ್ಕರೆ ಅಂಶವನ್ನ ಈ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ, ಆಹಾರ ಉಳ್ಕೊಂಡಿರ್ತದಲ್ಲ ಪಾರ್ಟಿಕಲ್ಸ್, ಅಲ್ಲಿರ್ತಕ್ಕಂತಹ ಸಕ್ಕರೆ ಪದಾರ್ಥಗಳನ್ನ ಈ ಗುಡ್ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ, ಆಮ್ಲವಾಗಿ ಪರಿವರ್ತನೆ ಮಾಡ್ತಾವ. ಏನ್ ಮಾಡ್ತಾವ, ಹಲ್ಲಿನಲ್ಲಿರ್ತಕ್ಕಂತಹ ಸಕ್ಕರೆ ಪ್ರಮಾಣ ಅಂದ್ರೆ ಆಹಾರದಲ್ಲಿರ್ತಕ್ಕಂತಹ ಸಕ್ಕರೆ ಅಂಶವನ್ನ ಈ ಬ್ಯಾಕ್ಟೀರಿಯಾಗಳು ಆಮ್ಲವಾಗಿ ಪರಿವರ್ತನೆ ಮಾಡ್ಕೋತಾವ. ಆವಾಗ ಅವು ಬ್ಯಾಡ್ ಬ್ಯಾಕ್ಟೀರಿಯಾಗಿ ಕನ್ವರ್ಟ್ ಆಗ್ತಾವ. ಯಾವಾಗ ನಾವು ಉಂಡ ತಕ್ಷಣ ಈ ಬಾಯಿಯನ್ನ ಮುಕ್ಕಳಿಸ್ಕೊಳ್ಳಂತಾರಲ್ಲ, ನಾವು ಆ ಒಂದು ಕೆಲಸ ಮಾಡದೇ ಇರುವಂತ ಸಂದರ್ಭದಲ್ಲಿ ಈ ಬ್ಯಾಕ್ಟೀರಿಯಾಗಳು ಅದನ್ನ ಆಮ್ಲ ಬ್ಯಾಕ್ಟೀರಿಯಾವಾಗಿ ಕನ್ವರ್ಟ್ ಮಾಡಿ ಬ್ಯಾಡ್ ಬ್ಯಾಕ್ಟೀರಿಯಾವಾಗಿ ಪರಿವರ್ತನೆ ಮಾಡ್ತಾವ. ಸೊ ಮೋಸ್ಟ್ ಆಫ್ ದಿ ಪೀಪಲ್, ಜನಗಳಿಗೆ ಹಲ್ಲಿನ ತೊಂದರೆ ಆಗಿರ್ಬೋದು, ಹುಳ ಹತ್ತೋದಾಗಿರ್ಬೋದು, ಹಲ್ಲು ಉದುರಂತ ಸಮಯ ಆಗಿರ್ಬೋದು. ಸೊ ಈ ಒಂದು ಮೇನ್ ರೀಸನ್ ಕಾರಣ ಅವರಿಗೆ ಅವೆಲ್ಲ ತೊಂದರೆಗಳು ಆಗ್ತಾವ ನೋಡಿ. ಫಾರ್ ಎಕ್ಸಾಂಪಲ್, ನಾವು ಯಾವಾಗ ಆ ರೀತಿ ಮಾಡ್ಕೋಬೇಕು, ಹಲ್ಲನ್ನ ವಾಶ್ ಮಾಡ್ಕೋಬೇಕಂದ್ರೆ ಮೇನು ಪರ್ ಡೇ 2 ಸಲ ಬ್ರಷ್ ಮಾಡಬೇಕು. ಮೊದಲನೇ ಪಾಯಿಂಟ್, ಪರ್ ಡೇ 2 ಸಲ ಬ್ರಷ್ ಮಾಡಬೇಕು. ನೆಕ್ಸ್ಟ್, ಈ ಚಾಕ್ಲೇಟ್ ಆಯ್ತು, ಸಕ್ಕರೆ ಪದಾರ್ಥ ಆಯ್ತು, ಇವುಗಳನ್ನ ತಿಂದ ಮೇಲೆ ಫಿಕ್ಸ್ ನೀವೇನ್ ಮಾಡ್ಬೇಕು, ಬಾಯಿಯೊಳಗೆ ನೀರು ಹಾಕೊಂಡು ಮುಕ್ಕಳಿಸ್ಬೇಕು. ಹಿಂಗ್ ಮಾಡ್ತಿರಲ್ಲ ನೀವು, ಮುಕ್ಕಳಿಸೋದಂದ್ರೆ ಗೊತ್ತಾಗ್ತದ. ಸೊ ನೀವು ಮುಕ್ಕಳಿಸ್ಕೋಬೇಕು ಬಾಯಿಯಲ್ಲಿ. ಆ ರೀತಿ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಹಲ್ಲು ಬೀಳ್ತಕ್ಕಂಥ ಚಾನ್ಸಸ್ ಇರಲ್ಲ, ಹಲ್ಲು ಹುಳ ಹತ್ಕೊಲ್ಲ, ಅದು ಆಗ್ತದ. ಇನ್ನೊಂದು ಮೋಸ್ಟ್ ಅಂತಂದ್ರೆ ಬೇವಿನ ಕಡ್ಡಿ ಇರ್ತದಲ್ಲ, ಬೇವಿನ ಕಡ್ಡಿ, ಅದು ತಗೊಂಡು ನೀವು ಬ್ರಷ್ ಮಾಡ್ಕೊಂಡ್ರು ಕೂಡ ಈ ರೀತಿ ಪ್ರಾಬ್ಲಮ್ನ ದೂರ ಉಳಿಸೋಕಾಗುತ್ತದೆ. ಮೇಜರ್ ಅಂತಂದ್ರೆ ಚಾಕ್ಲೇಟ್ ಪದಾರ್ಥಗಳ ತಿಂದಾಗ ನೀವು ಬಾಯನ್ನ ಮುಕ್ಕಳಿಸಿದ್ರೆ ಮುಗೀತದ. ಇದಿಷ್ಟು ಕ್ಲಿಯರ್ ಆಯ್ತಾ? ಹಲ್ಲಿನ ಬಗ್ಗೆ ಕ್ಲಿಯರ್ ಆಯ್ತಾ? ಮತ್ತೆ ಈ ಹಲ್ಲಿನಲ್ಲಿ 32 ಹಲ್ಲುಗಳು ಇರ್ತಾವಲ್ಲ, ಈಗ ಮೇಲೆ ಮತ್ತೆ ಕೆಳಗಿರ್ತಾವ.
ಇಲ್ಲಿ 6 ಹಲ್ಲುಗಳು ಏನಿರ್ತಾವ, ಲಾಸ್ಟಿಂದ 6 ದವಡೆ ಹಲ್ಲು, ಇವಕ್ಕ ದವಡೆ ಹಲ್ಲು ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೆರಡು ಇವು ಕಿರು ದವಡೆ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೊಂದು 6 5 6 12 ಅದು ಅಲ್ಲ, ಇದಕ್ಕೆ ಏನಂತ ಕರಿತೀವಿ, ಕೋರೆ ಹಲ್ಲು ಅಂತ ಕರಿತೀವಿ. ಇಲ್ಲಿ ಫಸ್ಟ್ ಇಂದ ಏನ್ 4 ಇವೆ ಅಲ್ಲ, ಇವು ಎದ್ರಿಂದ ಅಲ್ಲ, ಇವಕ್ಕ ನಾವು ಪಾಚಿ ಹಲ್ಲು ಅಂತ ಕರಿತೀವಿ. ಫಸ್ಟ್ ಇರ್ತಕ್ಕಂಥ ಪಾಚಿ ಹಲ್ಲು, ಅದರ ನೆಕ್ಸ್ಟ್ 2 ಹಲ್ಲು ಈ ಕಡೊಂದು ಏನಿರ್ತಾವ ಕೋರೆ ಹಲ್ಲು, ಮತ್ತೆ ಈ ಕಡೆ 3 ಇದು ಈ ಕಡೆ 2 ಕಿರು ದವಡೆ, ಈ ಕಡೆ 3 ದವಡೆ ಹಲ್ಲು ಇರ್ತಾವ. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಹಲ್ಲು ಬಗ್ಗೆ ಆಯ್ತು. ಹಲ್ಲಿಂದ ಆದ್ಮ್ಯಾಗ ನಾವು ಬಾಯಿ ಒಳಗೆ ಹಾಕೋತೇವಪ್ಪ, ಏನು ಅನ್ನನಾಳದ ಮೂಲಕ ಏನಾಗ್ಬೇಕು, ಅದು ಹೋಗ್ಬೇಕು. ಅನ್ನನಾಳದ ಮೂಲಕ ಹೋಗುವಂತ ಸಂದರ್ಭದಲ್ಲಿ ನಮಗೆ ಕೆಲವೊಬ್ಬರಿಗೆ ಏನಾಗ್ತದ ನೋಡ್ರಿ, ಉಣ ಟೈಮಿಗೆ ಕೆಮ್ಮು ಬರ್ತದ ಎಲ್ಲ ಸರ್ವಸಾಮಾನ್ಯ. ಊಟ ಮಾಡೋ ಟೈಮಲ್ಲಿ ಒಳಗೆ ಹಾಕೋ ಟೈಮಲ್ಲಿ ಕೆಮ್ಮು ಬರ್ತದೆ. ಯಾಕಂತ ಅಬ್ಸರ್ವ್ ಮಾಡಿದೀರಾ, ಸೈಂಟಿಫಿಕಲಿ ಯೋಚನೆ ಮಾಡಿದೀರಾ ಯಾಕೆ ಬರ್ತದ ಅಂತಂದು ಹೇಳ್ತೀನಿ ಕೇಳಿ. ಊಟ ಬಾಯಿ ಒಳಗೆ ಹಾಕೊಂಡ್ಮೇಲೆ ಏನಾಗ್ತದ, ನಾವು ಮಾತಾಡ್ತೀವಿ. ಮಾತಾಡೋ ಸಂದರ್ಭದಲ್ಲಿ ಇದು ನಮ್ಮದು ಉಸಿರಾಡ್ತಕ್ಕಂಥದ್ದು ಮತ್ತು ಊಟ ಮಾಡ್ತಕ್ಕಂಥದ್ದು 2 ಕಾರ್ಯ ಒಟ್ಟಿಗೆ ಮಾಡ್ತಾವ. ಇದು ಉಸಿರಾಟದ ನಾಳ ಏನಾಗ್ತದ, ಬಾಯಿಗೆ ಕನೆಕ್ಟ್ ಆಗಿರ್ತದೆ. ಇಲ್ಲಿ ಕೆಳಗಡೆ 2 ಹೋಲ್ಗಳಿವೆಲ್ಲ, ಬಾಯಿಯ ಮೂಲಕನೇ ನಾವು ಒಳಗೆ ತಗೋತೀವಿ ಉಸಿರನ್ನ. ಸೊ ಆಹಾರನು ಸೇವನೆ ಮಾಡ್ತೀವಿ, ಮತ್ತೆ ಗಾಳಿನೂ ಒಳಗೆ ಹೋಗುವಂತ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ ಅಂತ ತಿಳಿರಿ, ಶ್ವಾಸಕೋಶ ಇರ್ತದಲ್ಲ, ಅಲ್ಲಿ ಒಂದು ಪದರ ಇರ್ತದ. ಆ ಪದರ ಆಹಾರ ಒಳಗೆ ಹಾಕ್ಬೇಕು, ಅನ್ನನಾಳ ಒಳಗೆ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಆ ಶ್ವಾಸಕೋಶದಲ್ಲಿರ್ತಕ್ಕಂಥ ಪದರ ಏನಾಗ್ತದ, ಮುಚ್ಚಿಕೆಸಿಂದ ಆಹಾರವನ್ನ ಕೆಳಗೆ ದಬ್ಬುತ್ತದ. ಒಂದು ವೇಳೆ ನಾವು ಮಾತನಾಡದಂತ ಸಂದರ್ಭದಲ್ಲಿ ಆ ಆಹಾರ ಕಣಗಳೇನಾಗ್ತವ, ಆ ಪದರ ಮುಚ್ಚೋ ಟೈಮಲ್ಲಿ ಒಂದಿಷ್ಟು ಕಣಗಳೇನಾಗ್ತವ, ಡೈರೆಕ್ಟ್ ಶ್ವಾಸಕೋಶಕ್ಕೆ ಎಂಟ್ರಿ ಆಗ್ತವ. ಆ ಸಂದರ್ಭದಲ್ಲಿ ನಮಗೆ ಕೆಮ್ಮು ಬರ್ತಕ್ಕಂಥ ಚಾನ್ಸಸ್ ಇರ್ತದ. ನೋಡಿ, ಗೊತ್ತಾಯ್ತಾ ಯಾಕೆ ಕೆಮ್ಮು ಬರ್ತದ ಅಂತಂದು? ನಾಳೆ ದಿನ ನಿಮ್ಗೆ ಯಾರಾದ್ರೂ ಕೇಳಿದ್ರಲ್ಲ ಮಾತಾಡೋ ಟೈಮಿಗೆ ಯಾಕೆ ಕೆಮ್ಮು ಬರ್ತದ ಅಂತಂದ್ರೆ ಇದೇ ಮೇನ್ ರೀಸನ್ ಆಗಿರ್ತದ. ನೋಡಿ, ನೆಕ್ಸ್ಟ್ ಬಾಯಿ ಆಯ್ತು, ಹಲ್ಲಾಯ್ತು, ಅದಾದ ನಂತರ ಅನ್ನನಾಳ. ಈ ಅನ್ನನಾಳ ನಮ್ಮ ಗೋಣಿನ ಭಾಗದಲ್ಲೂ ಇರ್ತದ, ಎದೆಯ ಭಾಗದಲ್ಲಿ ಕೂಡ ಹರಡಿಕೊಂಡಿರ್ತದ. ಏನು ಅನ್ನನಾಳ. ಇದಕ್ಕ ಇಂಗ್ಲಿಷ್ ನಲ್ಲಿ ಈಸೋಫೇಗಸ್ ಅಂತಂದು ಕರಿತೀವಿ. ಇದರ ಕಾರ್ಯ ಏನು ಅನ್ನನಾಳದ ಅಂತಂದ್ರೆ, ನಮ್ಮ ಆಹಾರವನ್ನ ಹೊಟ್ಟೆ ಕಳಿಸ್ಬೇಕು, ಜಠರಕ್ಕೆ ಕಳಿಸೋದಂಕಂತ ಕಾರ್ಯ ಈ ಎಸೋಫೇಗಸ್. ಇನ್ನೊಂದು ಕಾರ್ಯ ಏನಂತಂದ್ರೆ, ವಾಮಿಟ್ ಮಾಡ್ಕೋತೀವಲ್ಲ, ನಮಗೆ ಹೆಚ್ಚಿಗೆ ಊಟ ಆಯ್ತು, ಏನೋ ಹೊಟ್ಟೆ ತುಂಬಿತು ಅಂತಂತಂದ್ರೆ ಒಂದೊಂದ್ಸಲ ವಾಮಿಟ್ ಆಗ್ತದಲ್ಲ, ಬಾಯಿಯಲ್ಲಿ ನಾವು ಆಹಾರ ಒಳಗೆ ಮತ್ತು ಹೊರಗೆ ಹಾಕ್ಲಕ್ಕ ಇದು ಅನ್ನನಾಳದ ಕಾರ್ಯ. ತಿಳಿತಾ? ಬಾಯಿಯ ಮೂಲಕ ನಾವು ಏನು ಆಹಾರ ಸೇವನೆ ಮಾಡ್ತೀವಲ್ಲ, ಅದು ಒಳಗೆ ತಗೊಳ್ಳೋದು ಮತ್ತು ಹೊರಗೆ ಹಾಕ್ಲಕ್ಕೆ ಈ ಅನ್ನನಾಳೆ ಮುಖ್ಯ ಕಾರಣವಾಗಿರ್ತದೆ. ನೋಡಿ, ಅನ್ನನಾಳ ಆದ್ಮೇಲೆ ಎಲ್ಲ ಹೋಗ್ತದ, ನಮ್ಮ ಊಟ ಜಠರಕ್ಕೆ ಹೋಗ್ತದ, ಸ್ಟಮಕ್ಕಿಗೆ ಹೋಗ್ತದ. ಸ್ಟಮಕ್ಕು ಯಾವ ಶೇಪ್ ಅಲ್ಲಿ ಇದೆ? ಜೆ ಶೇಪ್ ಅಲ್ಲಿ ಇದೆ. ಯಾರಾದ್ರೂ ಕೇಳಿದ್ರೆ ಸ್ಟಮಕ್ ಯಾವ ಶೇಪ್ ಅಲ್ಲಿ ಇದೆ? ಜೆ ಶೇಪ್. ಇಂಗ್ಲಿಷ್ ಆಲ್ಫಾಬೆಟ್ ಜೆ ಶೇಪ್ ಅಲ್ಲಿ ಕಾಣಿಸ್ತದೆ. ನೋಡಿ, ನೆಕ್ಸ್ಟ್ ಈ ಸ್ಟಮಕಿನ ಕೆಲಸ ಏನು ಅಂತಂದ್ರೆ, ಇಲ್ಲಿ HCl ಪ್ರೊಡ್ಯೂಸ್ ಮಾಡ್ತದ, ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಪ್ರೊಡ್ಯೂಸ್ ಮಾಡ್ತದ. ಈ ಹೈಡ್ರೋಕ್ಲೋರಿಕ್ ಆಮ್ಲದ ಮುಖ್ಯ ಉದ್ದೇಶ ಏನಂತಂದ್ರೆ, ಇದರ ಕೆಲಸ ಏನ್ ಮಾಡ್ತದ ಅಂತಂದ್ರೆ, ಈ ಹೈಡ್ರೋಕ್ಲೋರಿಕ್ ಆಮ್ಲ ನಾವೇನ್ ಬಾಯಿ ಮೂಲಕ ಆಹಾರ ಸೇವನೆ ಮಾಡಿರ್ತೀವಿ, ಕೆಲವೊಂದಿಷ್ಟು ಬ್ಯಾಡ್ ಬ್ಯಾಕ್ಟೀರಿಯಾಗಳು ಬರ್ತಾವಲ್ಲ, ಜಠರಾಗ ಬಂದು ಸೇರ್ತಾವ. ಕೆಲವೊಂದು ಬ್ಯಾಡ್ ಬ್ಯಾಕ್ಟೀರಿಯಾ
ಆ ಬ್ಯಾಡ್ ಬ್ಯಾಕ್ಟೀರಿಯಾ ಜಠರಕ್ಕೆ ಬಂದು ಸೇರಿದಂಥ ಸಂದರ್ಭದಲ್ಲಿ ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡ್ತಾವ, ಈ ಬ್ಯಾಡ್ ಬ್ಯಾಕ್ಟೀರಿಯಾವನ್ನ ಫಿನಿಶ್ ಏನ್ ಮಾಡ್ತಾವ, ಕೊಂದು ಬಿಡ್ತಾವ. ಈ HCl ಏನ್ ಮಾಡ್ತದ, ಇವುಗಳನ್ನ ಬ್ಯಾಡ್ ಬ್ಯಾಕ್ಟೀರಿಯಾನ ಕೊಂದು ಬಿಡ್ತದ. ಇದು ಸ್ಟಮಕ್ ಅಲ್ಲಿ ಒಂದು ಕೆಲಸ ಆಯ್ತು. ಇನ್ನೊಂದು ಕೆಲಸ ಏನ್ ಮಾಡ್ತದ ಅಂತಂದ್ರೆ, ಪ್ರೋಟೀನ್ ಇವೆಲ್ಲ ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನ್ ಏನ್ ಆಹಾರ ಸೇವನೆ ಮಾಡಿರ್ತೀವಿ ಅದು ಸಂಕೀರ್ಣ ವಸ್ತು ಆಗಿರ್ತದ, ಅವುಗಳನ್ನ ಇದೇನ್ ಮಾಡ್ತದ, ಸರಳ ವಸ್ತುವನ್ನಾಗಿ ಮಾಡ್ತದ. ಈ ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನ್ ಪದಾರ್ಥವನ್ನ ಏನ್ ಮಾಡ್ತದ, ಇದು ಸರಳವಾಗಿ ಪರಿವರ್ತನೆ ಮಾಡ್ತದ. ನೋಡಿ ಕ್ಲಿಯರ್ ಆಯ್ತಾ? ಜಠರದ್ದು ಜೆ ಶೇಪ್ ಇರ್ತದ, HCl ಏನ್ ಮಾಡ್ತದ, ಬ್ಯಾಡ್ ಬ್ಯಾಕ್ಟೀರಿಯಾವನ್ನು ಕೊಂದು ಬಿಡ್ತದ. ಮತ್ತೆ ಈ ಒಂದು ಸ್ಟಮಕ್ ನಲ್ಲಿ ಏನಾಗ್ತದೆ, ಇನ್ನೊಂದು ಕಾರ್ಯ, ಪ್ರೋಟೀನ್ ಏನ್ ಮಾಡ್ತದ, ಸರಳವಾಗಿ ಪರಿವರ್ತನೆಯನ್ನ ಮಾಡ್ತದ. ಇದಿಷ್ಟು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಈ ಜಠರ ಆದ್ಮೇಲೆ ನಾವು ತಿಂದಿರ್ತಕ್ಕಂಥದ್ದು ನೆಕ್ಸ್ಟ್ ಎಲ್ಲಿ ಹೋಗ್ತದ, ಸಣ್ಣ ಕರಳಿಗೆ ಹೋಗ್ತದ, ದೊಡ್ಡ ಕರಳಿಗೆ ಹೋಗ್ತದ ಅಂತಂದು ಕಮೆಂಟ್ ಮಾಡಿ, ಜಲ್ದಿ ಜಲ್ದಿ ಕಮೆಂಟ್ ಮಾಡಿ ಎಲ್ಲಿ ಹೋಗ್ತದ ಅಂತ ಹೇಳಿ. ನಾನು ಹೇಳಿಸ್ ತನಕ ನೀವು ಹೇಳಿರ್ಬೇಕು ಜಠರ ನಿಂತ ನೆಕ್ಸ್ಟ್ ಎಲ್ಲಿ ಹೋಗ್ತದ ಅಂತಂದು ಆಹಾರ. ಇವಾಗ್ಲೇ ಹೇಳಿದೆ ನಾನು ಅಲ್ಲೇ. ಜಠರ ಆದ್ಮೇಲೆ ಎಲ್ಲಿ ಹೋಗ್ತದ, ಸಣ್ಣ ಕರಳಿಗೆ ಹೋಗ್ತದ. ಸಣ್ಣ ಕರಳು ಇದು ಏನ್ ಮಾಡ್ತದ ಅಂತಂದ್ರೆ, ಯಕೃತ ಮತ್ತು ಮೇದೋಜೀರಕ ಗ್ರಂಥಿ ಇವುಗಳಿಂದ ಕೆಲವೊಂದು ವಸ್ತುಗಳನ್ನ ಸ್ರವಿಸ್ಕೊಳ್ತದ, ತಗೊಳ್ತದ. ಯಾವುದು, ಸಣ್ಣ ಕರಳು ಯಕೃತ ಮತ್ತು ಮೇದೋಜೀರಕ ಗ್ರಂಥಿಯಿಂದ ಕೆಲವೊಂದು ವಸ್ತುಗಳನ್ನ ತನ್ನ ಕಡೆಗೆ ಸೆಳ್ಕೊಳ್ತದ. ಇಲ್ಲಿ ಇದು ಸ್ಟಮಕ್ ಅದ ಅಂತ ತಿಳ್ಕೊಳ್ಳಿ. ಇಲ್ಲಿ ಇದು ಮೇದೋಜೀರಕ ಗ್ರಂಥಿ, ಇಲ್ಲಿ ಮ್ಯಾಗ ಯಕೃತ, ಲಿವರ್ ಅಂತೀವರಲ್ಲ, ಇಲ್ಲಿ ಮ್ಯಾಲೆ ಇರ್ತದ. ಇದು ಕಡು ಕಂದು ಬಣ್ಣ, ಕೆಂಪಾಗೆ ಕಡುವಾಗಿರ್ತದ ನೋಡಿ ಇದು. ಸೊ ಈ ಯಕೃತದ ಕೆಲಸ ಏನು, ಇದು ಏನ್ ಮಾಡ್ತದ, ಯಕೃತ ಒಂದು ಬೈಲ್ ಡಕ್ಟ್ ಅಂತ ಕರಿತೀವಿ ನಾವು, ಇದನ್ನ ಪ್ರೊಡ್ಯೂಸ್ ಮಾಡ್ತದ. ಬೈಲ್ ಡಕ್ಟ್, ಪಿತ್ತರಸ ಕೇಳಿದ್ರಲ್ಲ, ಪಿತ್ತರಸ, ಇದು ಈ ಯಕೃತದಲ್ಲಿ ಪಿತ್ತರಸವನ್ನ ಪ್ರೊಡ್ಯೂಸ್ ಮಾಡ್ತದೆ. ಈ ಪಿತ್ತರಸದ ಏನು ಮುಖ್ಯ ಕಾರಣ ಅಂದ್ರೆ, ಮುಖ್ಯ ಉದ್ದೇಶ ಏನಂತಂದ್ರೆ, ಈ ಬಾಡಿಯಲ್ಲಿ ಏನು ಇದು ಬರ್ತದಲ್ಲ, ಫ್ಯಾಟ್ ಕಂಟೆಂಟ್, ಬಾಡಿಯಲ್ಲಿ ಏನ್ ಫ್ಯಾಟ್ ಕಂಟೆಂಟ್ ಇರ್ತದಲ್ಲ, ಅದನ್ನ ಏನ್ ಮಾಡ್ತದೆ, ಇದು ಜೀರ್ಣಿಸುತ್ತದೆ. ಫ್ಯಾಟ್ ಕಂಟೆಂಟ್ ಬಾಡಿಯಲ್ಲಿ ಇರ್ತಕ್ಕಂಥದ್ದು ಈ ಪಿತ್ತರಸ, ಯಕೃತದಲ್ಲಿ ಪಿತ್ತರಸ ಸ್ರವಿಸ್ತದ. ಈ ಪಿತ್ತರಸ ಕೆಲಸ ಏನಂತಂದ್ರೆ, ಬಾಡಿಯಲ್ಲಿ ಫ್ಯಾಟ್ ಕಂಟೆಂಟ್ ಅನ್ನ, ಜೀರ್ಣಕ್ರಿಯೆಯನ್ನ ಇದು ಮಾಡ್ತದ. ಅದೇ ರೀತಿ ಮೇದೋಜೀರಕ ಗ್ರಂಥಿ, ಇದ್ರ ಕೆಲಸ ಏನಂತಂದ್ರೆ, ಇದು ಕಾರ್ಬೋಹೈಡ್ರೇಟ್ಸ್, ವಿಟಮಿನ್, ಪ್ರೋಟೀನ್ ಇವುಗಳನ್ನೆಲ್ಲ ಏನ್ ಮಾಡ್ತದ, ಸಂಕೀರ್ಣ ವಸ್ತುವಾಗಿರ್ತಾವಲ್ಲ ಅವುಗಳನ್ನ ಸರಳ ವಸ್ತುವಾಗಿ ಮಾರ್ಪಾಡು ಮಾಡ್ತದ. ತಿಳಿತಾ? ಯಕೃತದ ಕೆಲಸ ಏನು, ಬೈಲ್ ಡಕ್ಟ್ ಪಿತ್ತರಸವನ್ನ ಪ್ರೊಡ್ಯೂಸ್ ಮಾಡ್ತದ. ಅದ್ರ ಕೆಲಸ ಪಿತ್ತರಸದ ಏನಂತಂದ್ರೆ, ಫ್ಯಾಟ್ ಕಂಟೆಂಟ್ ಅನ್ನ ಜೀರ್ಣಕ್ರಿಯೆ ಮಾಡೋದು. ಮೇದೋಜೀರಕ ಗ್ರಂಥಿ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಪ್ರೋಟೀನ್ ಗಳನ್ನ ಏನ್ ಮಾಡ್ತದ, ಸಂಕೀರ್ಣದಿಂದ ಸರಳ ವಸ್ತುವಾಗಿ ಪರಿವರ್ತನೆ ಮಾಡ್ತದ. ಇದಿಷ್ಟು ತಿಳಿತಾ? ನೆಕ್ಸ್ಟ್ ಹೋಗೋಣ. ಇವು ಪ್ರೊಡ್ಯೂಸ್ ಮಾಡ್ತಾವಲ್ಲ, ಯಕೃತ ಮತ್ತು ಮೇದೋಜೀರಕ ಗ್ರಂಥಿ, ಇವು ಸಣ್ಣ ಕರಳಿಗೆ ಎಂಟ್ರಿ ಆಗ್ತಾವ. ಇವೆರಡು ಏನಾಗ್ತಾವ, ಸಣ್ಣ ಕರಳಿಗೆ ಎಂಟ್ರಿ ಆಗ್ತಾವ. ತಿಳಿತಾ? ಸೊ ನೆಕ್ಸ್ಟ್ ನೋಡಿ, ಸಣ್ಣ ಕರಳಿಂದು ಮೇನ್, ಸಣ್ಣ ಕರಳದ ಏನ್ ಕೆಲಸ ಅಂತಂದ್ರೆ, ಇದು 7.5 ಮೀಟರ್ ಉದ್ದ ಇರ್ತದ. ಸಣ್ಣ ಕರಳು ಎಷ್ಟು, 7.5 ಮೀಟರ್ ಉದ್ದ ಇರ್ತದ. ಇದ್ರದ್ದು ಮುಖ್ಯ ಕೆಲಸ ಏನು, ಸಣ್ಣ ಕರಳಿಂದು? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮೊದಲನೇದಾಗಿ, ಸಣ್ಣ ಕರಳು
ಅವುಗಳಿಂದ ಬರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಸ್ರವಿಸ್ಕೊಳ್ತದ. ಸ್ರವಿಸ್ಕೊಂಡು ಇದು ಇಲ್ಲೊಂದಿಷ್ಟು ವಿಲ್ಲೆಗಳಿರ್ತಾವ. ವಿಲ್ಲೆ ಅಥವಾ ಏಕವಚನದಲ್ಲಿ ವಿಲ್ಲಸ್ ಅಂತ ಕರಿತೀವಿ, ವಿಲ್ಲೈ. ಈ ವಿಲ್ಲೈಗಳ ಕಾರ್ಯ ಏನು ಅಂತಂದ್ರೆ, ಈ ಸಣ್ಣ ಕರಡಿನಲ್ಲೇ ಇರ್ತಾವ ನೋಡಿ ವಿಲ್ಲೈಗಳು. ಇವುಗಳು ಬೆರಳಿನ ಆಕಾರದ ಒಂದು ರಚನೆಗಳಿರ್ತಾವ. ಈಗ ಇದು ಸಣ್ಣ ಕರಳ ಅಂತ ತಿಳ್ಕೊಳ್ಳಿ. ಇಲ್ಲಿ ಇಲ್ಲಿ ಬೆರಳಿನ ಆಕಾರದ ರಚನೆಗಳು ಇರ್ತಾವ. ಇವು ಏನು, ಬೆರಳಿನ ಆಕಾರದ ರಚನೆ. ಈ ವಿಲ್ಲೆ ಏನ್ ಮಾಡ್ತದ, ಆಹಾರ ಪದಾರ್ಥಗಳು, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ವಿಟಮಿನ್ ಇವುಗಳನ್ನೆಲ್ಲ ಇದು ಸ್ರವಿಸ್ಕೊಳ್ತದ, ಹೀರ್ಕೊಳ್ತದ, ತನ್ನ ಕಡೆ ಹೀರ್ಕೊಳ್ತದ. ಬರ್ರಪ್ಪ ಬಂದಿರಿ ಹೊಟ್ಟಿಲಿಂತ ನನ್ನ ಕಡೆ ಬಂದಿ ಸಣ್ಣ ಕರಡಿಗೆ ಬಂದಿರಿ. ಬಟ್ ನಂದು ಕೆಲಸ ಅದ, ಕೆಲವೊಂದು ಕೆಲಸ ಅದ. ಏನ್ ಕೆಲಸ? ನಾನು ಹೀರ್ಕೊಂಡ್ ನಿಮಗೆಲ್ಲ ಹೀರ್ಕೊಂಡ್ ಕೇಸಿಂದ ರಕ್ತನಾಳಗಳ ಮೂಲಕ ನಿಮಗೆ ಶಕ್ತಿಯನ್ನ ಕೊಡ್ಬೇಕು ನಾನು ಬರ ಅಂತಂದು ಈ ಏನು ವಿಲ್ಲೆಗಳು ಬೆರಳಿನ ಆಕಾರದ ರಚನೆ ಇರ್ತಾವಲ್ಲ, ಇವು ಎಲ್ಲವನ್ನ ಹೀರ್ಕೊಳ್ತದ. ಆಹಾರ ಪದಾರ್ಥಗಳು, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಗಳನ್ನ ಅವುಗಳನ್ನ ಹೀರ್ಕೊಂಡು ರಕ್ತನಾಳಗಳು, ಬ್ಲಡ್ ವೆಸಲ್ಸ್ ಅಂತ ಕರಿತೀವಲ್ಲ, ಅವುಗಳ ಮೂಲಕ ಬಾಡಿಗೆ ಪ್ರೋಟೀನ್ ಎಲ್ಲೆಲ್ಲಿ ಬೇಕು ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್ ಜಾಗ ಕಾರ್ಬೋಹೈಡ್ರೇಟ್ಸ್ ಇವುಗಳನ್ನೆಲ್ಲ ಪ್ರೊವೈಡ್ ಮಾಡ್ತಾ ಹೋಗ್ತದ. ಇನ್ನೊಂದು ಕೆಲಸ ಏನು, ಸಣ್ಣ ಕರಳದ ಇನ್ನೊಂದೇನು, ಇದು ಏನ್ ಮಾಡ್ತದ, ಉಳಿದಂತ ವೇಸ್ಟ್ ಪದಾರ್ಥಗಳನ್ನ ದೊಡ್ಡ ಕರಳಿಗೆ ರವಾನೆ ಮಾಡ್ತದ. ತಗೋಪ್ಪ ನಂಬಲ್ಲಿ ನಂದು ಏನದ ಕೆಲಸನ ಎಲ್ಲ ಮಾಡ್ದ, ವೇಸ್ಟ್ ಪದಾರ್ಥ ಉಳಿದಿರ್ತದ, ತಗೋ ಒಯ್ದ ಕೇಸಿ ನಿಂದೆ ಅನ್ನೋದ ಕೆಲಸ ನೀ ಮಾಡಂತಂದು ಈ ಇದು ಸಣ್ಣ ಕರಳು ದೊಡ್ಡ ಕರಳಿಗೆ ಕಳಿಸ್ಬಿಡ್ತದ. ಇದಿಷ್ಟು ಸಣ್ಣ ಕರಳು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ದೊಡ್ಡ ಕರಳು ನೋಡಿ. ಈ ದೊಡ್ಡ ಕರಳು ಇದ್ರದ್ದು ಸುಮಾರು ಉದ್ದ ಅಂತಂದ್ರೆ 3.5 ಮೀಟರ್ ಇದೆ. ಅಪ್ರಾಕ್ಸಿಮೇಟ್ಲಿ ನಂಗೆ ಐಡಿಯಾ ಇಲ್ಲ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 3.5 ಮೀಟರ್ ಇರ್ಬೋದು. ಇದ್ರ ಕಾರ್ಯ ಏನು ಅಂತಂದ್ರೆ, ಆ ಆಹಾರದಿಂದ ಏನ್ ವೇಸ್ಟ್ ಪ್ರಾಡಕ್ಟ್ ತಗೋತದಲ್ಲ, ಆ ವೇಸ್ಟ್ ಪ್ರಾಡಕ್ಟ್ ನ ತಗೊಂಡು ಏನ್ ಮಾಡ್ತದ, ಗುದನಾಳದ ಮೂಲಕ ಗುದದ್ವಾರ ಕಳಿಸ್ಬಿಡ್ತದ, ಹೊರಗೆ ಹಾಕ್ಬಿಡ್ತದ. ಪೂರಾ ಮೋಷನ್ ಅದ್ರ ಮೂಲಕ ಇದು ಹೊರಗೆ ಹಾಕಿ ಬಿಡ್ತದ. ದಿಸ್ ಈಸ್ ಆಲ್ ಅಬೌಟ್ ಮನುಷ್ಯರಲ್ಲಿಯ ಜೀರ್ಣಕ್ರಿಯೆ. ಏನು, ಪ್ರಾಣಿಗಳಲ್ಲಿ ಯಾವ ರೀತಿ ಪೋಷಣೆ ಆಗ್ತದ ಅಂತಂದು ಈ ರೀತಿ ಆಗ್ತದ ನೋಡಿ. ಇದಿಷ್ಟು ಕ್ಲಿಯರ್ ಆಯ್ತಾ ನಿಮ್ಗೆ? ದೊಡ್ಡ ಕರಳು ಅದು ಇದು ಎಲ್ಲ ಜೀರ್ಣಕ್ರಿಯೆ ಬಗ್ಗೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡಿ, ಈ ಮನುಷ್ಯರೆಲ್ಲ ಆಯ್ತು, ಪ್ರಾಣಿಗಳಲ್ಲಿ ಯಾವ ರೀತಿ ಆಗ್ತದ? ಮನುಷ್ಯರದ ಆಯ್ತಪ್ಪ, ಆಯ್ತು. ಮನುಷ್ಯರು ಹುಲ್ ತಿಂದು ಬದುಕ್ತಾರ? ಅನ್ನಗಿನ ಬಿಟ್ಟು ಬದುಕ್ತಾರ ಹುಲ್ ತಿಂದು? ಹೇಳಿ, ಎಕ್ಸಾಂಪಲ್ ಕೊಡಿ ಯಾರಾದ್ರೂ ಇದ್ರೆ. ಡೈಜೆಷನ್ ಆಗಲ್ಲ, ತಿನ್ಬೋದು ಬಟ್ ಬದುಕ್ಲಕ್ನೂ ಆಗಲ್ಲ, ಡೈಜೆಷನ್ ಆಗಲ್ಲ. ಬರ್ರಿ ಹೇಳ್ತೀನಿ ಇಲ್ಲಿ ಯಾಕಂತಂದು. ಪ್ರಾಣಿಗಳೇ ಯಾಕೆ ತಿನ್ಬೇಕು ಹುಲ್ಲ, ಮನುಷ್ಯರು ಯಾಕೆ ತಿನ್ನಲ್ಲ ಅಂತಂದು. ಪ್ರಾಣಿಗಳು ಯಾವ ರೀತಿ ಡೈಜೆಷನ್ ಮಾಡ್ಕೋತಾವ್ರಿ ಬರ್ರಿ ಹೇಳ್ತೀನಿ. ಬರ್ರಿ ಅದಕ್ಕೆ ಬಂದಿನಲ್ಲ ನಾ. ಪ್ರಾಣಿಗಳು ನೋಡಿ, ಇದು ಈಗ ಹುಲ್ಲು ಆಕಳದಂತ ತಿಳ್ಕೊಳ್ಳಿ. ಈ ಆಕಳು ಅದ್ರ ಎದುರು ನಾವು ಒಯ್ದು ಹುಲ್ಲಿಟ್ಟು, ಅದು ಹುಲ್ಲನ್ನ ಪಟ 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 ಅಂತ ತಿಂದ ಕೇಸಿನ ಏನ್ ಮಾಡ್ತದ, ಖಾಲಿ ಮಾಡಿಬಿಡ್ತದ. ಖಾಲಿ ಮಾಡಿ ಹೊಟ್ಟೆಗೆ ಹಾಕೊಂಡ್ಬಿಡ್ತದ. ನಮಗೇನ್ ಗೊತ್ತು, ಅದು ಹುಲ್ ತಿಂದು ಹೊಟ್ಟೆಗೆ ಹಾಕೊಂಡ್ಬಿಡ್ತದ. ಆಮ್ಯಾಗ ಅದು ಮೆಲ್ಕೋತ್ ಕೊಡ್ತದಲ್ಲ, ಅವಾಗ ನಾವು ಕನ್ಫ್ಯೂಸ್ ಆಗ್ತೀವಿ, ಅದ್ರ ಎದುರು ಏನೂ ಇಲ್ಲ ಮತ್ತು ಅದು ಹಂಗೆ ಮೆಲ್ಕೋತ್ ಕುಂತದ ಅಂತಂದು. ಬರ್ರಿ ಅದ್ರ ಹಿಂದಿರ್ತಕ್ಕಂಥ ಫ್ಯಾಕ್ಟ್ನ ಹೇಳ್ತೀನಿ. ಈ ಹೊಟ್ಟೆ ಮೇಲೆ ರುಮೆನ್ ಎಂಬ ಬಾಡಿ ಪಾರ್ಟ್ ಇದೆ. ಅದರದ್ದು ಒಂದು ಬಾಡಿ ಭಾಗ ಇದೆ ಈ ಹೊಟ್ಟೆ ಮೇಲೆ. ಯಾವುದೋ ಆಕಳದ ಅಥವಾ ಯಾವುದೇ ಪ್ರಾಣಿ, ಈಗ ಏನ್ ಸಸ್ಯಾಹಾರಿ ಹುಲ್ಲನ್ನು ತಿಂದು ಬದುಕ್ತಾವಲ್ಲ ಆ ಪ್ರಾಣಿಗಳು, ರುಮೆನ್ ಎಂಬ ಪಾರ್ಟ್ ಇರ್ತದ ಅದ್ರ ಹೊಟ್ಟೆ ಮೇಲೆ. ಆ ರುಮೆನ್ ಪಾರ್ಟ್ ಅಲ್ಲಿ ಮೊದಲು ತಿಂದದ್ದು ಮೊದಲು ರುಮೆನ್ ಅಲ್ಲಿ ಹೋಗಿ ಸ್ಟೋರ್ ಆಗ್ತದ. ಸ್ಟೋರ್ ಆಗಿ ಆಮೇಲೆ ಬಾಯಿಗೆ ಬಂದು ಆಮೇಲೆ ಹೊಟ್ಟೆ ಹೋಗ್ತದ. ಸೊ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಈಗ ನಮಗೆಲ್ಲರಿಗೂ ಗೊತ್ತು, ಹುಲ್ಲು ಈಗ ಸಸ್ಯಗಳಲ್ಲಿ ಏನು ಸೆಲ್ಯುಲೋಸ್ ಅಂತ ಇರ್ತದ. ಈ ಸೆಲ್ಯುಲೋಸ್ ಈ ರುಮೆನ್ ನಲ್ಲಿ ಹೋಗಿ ಇಲ್ಲೊಂದು ಬ್ಯಾಕ್ಟೀರಿಯಾ ಇದೆ ಈ ರುಮೆನ್ ನಲ್ಲಿ. ಈ ಬ್ಯಾಕ್ಟೀರಿಯಾ ಏನ್ ಮಾಡ್ತದ, ಈ ಬ್ಯಾಕ್ಟೀರಿಯಾ ಈ ಸೆಲ್ಯುಲೋಸ್ ಅನ್ನ ಡೈಜೆಷನ್ ಕೆಪಾಸಿಟಿ ಇರ್ತದ.
ಯಾವುದಕ್ಕೆ? ಈ ರುಮೆನ್ ನಲ್ಲಿ ಬ್ಯಾಕ್ಟೀರಿಯಾ ಇರ್ತಕ್ಕಂಥದಕ್ಕೆ ಡೈಜೆಷನ್ ಕೆಪಾಸಿಟಿ ಇರ್ತದ. ಇದು ಡೈಜೆಷನ್ ಮಾಡಿ ಹೊಟ್ಟೆ ಭಾಗಕ್ಕೆ ಕಳಿಸಿ ಹೊಟ್ಟೆಯಿಂದ ಸಣ್ಣ ಮತ್ತು ದೊಡ್ಡ ಕರಳಿಗೆ ಬರ್ತದೆ. ಈ ಸಣ್ಣ ಮತ್ತು ದೊಡ್ಡ ಕರಳಿನ ಮಧ್ಯೆ ಒಂದು ಸೀಕಮ್ ಎಂಬ ಬ್ಯಾಕ್ಟೀರಿಯಾ ಇರ್ತದ. ಅದ್ರ ಕೆಲ್ಸಾನು ಜೀರ್ಣಕ್ರಿಯೆದೆ. ಓಕೆ, ಇದೂನು ಜೀರ್ಣ ಮಾಡ್ತದ. ಮತ್ತ ಈ ರುಮೆನ್ ನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾನು ಜೀರ್ಣ ಮಾಡಿ ಸೀದಾ ಹೊಟ್ಟೆ ಹಾಕಿ ಸಣ್ಣ ಕರಳು ದೊಡ್ಡ ಕರಳ ಮೂಲಕ ಬಾಡಿಯಿಂದ ಅವಾಗ ಸೇಮ್ ಪ್ರೊಸೆಸ್ ಆಗ್ತದೆ. ಇದೇ ಒಂದು ಕಾರಣದಿಂದ ಏನಾಗ್ತದ, ಮನುಷ್ಯರಲ್ಲಿ ಸಸ್ಯಗಳು ಏನಾಗಲ್ಲ, ಜೀರ್ಣ ಆಗಲ್ಲ. ಪ್ರಾಣಿಗಳಲ್ಲಿ ಇದು ಸಸ್ಯಗಳಲ್ಲಿ ಸೆಲ್ಯುಲೋಸ್ ಇರ್ತದಲ್ಲ, ಸೊ ಸೆಲ್ಯುಲೋಸ್ ಅನ್ನ ಡೈಜೆಷನ್ ಮಾಡ್ತಕ್ಕಂಥ ಕೆಪಾಸಿಟಿ ಈ ಆಕಳಿನಲ್ಲಿ ಆಯ್ತು, ಹಸುವಿನಲ್ಲಿ, ಬೇರೆ ಬೇರೆ ಪ್ರಾಣಿಗಳಲ್ಲಿ ಇರ್ತದ. ಈ ರುಮೆನ್ ಮೂಲಕ ಗುಡ್ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ, ಅದನ್ನ ಡೈಜೆಷನ್ ಮಾಡಿ ಹೊಟ್ಟೆ ಕಳಿಸಿ ಸೀಕಮ್ನು ಕೂಡ ಡೈಜೆಷನ್ಗೆ ಹೆಲ್ಪ್ ಮಾಡಿ ಆಮೇಲೆ ಎಕ್ಸ್ಟ್ರಾಕ್ಟ್ ಹೊರಗಾಗ್ತಾವ. ಇದಾದ ನಂತರ ನೆಕ್ಸ್ಟ್ ಅಮೀಬಾದಲ್ಲಿ ಯಾವ ರೀತಿ? ಅಮೀಬಾವನ್ನ ಏಕಕೋಶ ಜೀವಿ ಅಂತ ಕರಿತೀವಿ. ಈ ಅಮೀಬಾ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಈ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಇದು ಕೋಶ ಪೊರೆಯಿಂದ ಆವೃತವಾಗಿದೆ. ಮೊದಲನೇ ಪಾಯಿಂಟ್ ಏನು? ಇದು ಕೋಶ ಪೊರೆಯಿಂದ ಆವೃತವಾಗಿದೆ. ನೆಕ್ಸ್ಟ್ ಇಲ್ಲೊಂದು ಮಿಥ್ಯಪಾದ ಅಂತ ಬರ್ತದೆ. ನೆಕ್ಸ್ಟ್ ರಸದಾನಿ, ತ್ಯಾಜ್ಯ. ಸೊ ಕೋಶ ಪೊರೆ ಇರ್ತದೆ. ಈ ಮಿಥ್ಯಪಾದ ಕೆಲಸ ಏನು? ಮಿಥ್ಯಪಾದ ಏನ್ ಮಾಡ್ತದ? ಚಲನೆ, ಆಹಾರವನ್ನ ಹೀರ್ಕೊಳಕ ಸಹಾಯ ಮಾಡ್ತದೆ. ಮಿಥ್ಯಪದದ ಕೆಲಸ ಏನು? ಚಲನೆಗೆ ಸಹಾಯ ಮಾಡ್ತದ ಮತ್ತ ಆಹಾರವನ್ನ ತಿನ್ಲಕ್ಕ ಈ ಮಿಥ್ಯಪದದ ಮೂಲಕ ಅಮೀಬಾ ಏನ್ ಮಾಡ್ತದ? ಇವೆರಡು ಕೆಲಸವನ್ನ ಮಾಡ್ತದ. ಇಲ್ಲಿಂದ ಆಹಾರ ಸೇವನೆ ಮಾಡಿದ್ಮೇಲೆ ರಸದಾನಿಗಳನ್ನ ಇಟ್ಕೊಂಡು ಬಾಡಿಯಲ್ಲಿ ಏನೇನು ಎಷ್ಟು ಬೇಕು ಎಷ್ಟಿಲ್ಲ ಅಂತಂದು ಇವುಗಳು ಡಿಸೈಡ್ ಮಾಡ್ಕೋತಾವ. ಇಲ್ಲಿಂದ ಆದ್ಮೇಲೆ ಎಕ್ಸ್ಟ್ರಾಕ್ಟ್ ಹಾಕ್ಬೇಕಲ್ಲ, ಉಳಿದಂತ ಪದಾರ್ಥಗಳು ಎಕ್ಸ್ಟ್ರಾಕ್ಟ್ ಅವುಗಳು ಈ ತ್ಯಾಜ್ಯದ ಮೂಲಕ ಹೊರಗೆ ಹಾಕಿ ಬಿಡ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅಮೀಬಾದ ಜೀರ್ಣಕ್ರಿಯೆ. ಒಂದು ವೇಳೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನಿಮ್ಮ ಫ್ರೆಂಡ್ಸು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.